ನಿನ್ ನೋವು ಏನು, ನೀನು ಯಾಕೆ ಕೊರಗ್ತಾ ಇದ್ದಿ, ಯಾರಿಗೋಸ್ಕರ ಈ ಕಷ್ಟನೆಲ್ಲ ಸಹಿಸ್ಕೋತಾ ಇದ್ದಿ ಅಂತ ನಮ್ಗೆಲ್ಲರಿಗೂ ಗೊತ್ತಮ್ಮ. ರಶ್ಮಿ ನಿನ್ನನ್ನು ದ್ವೇಷಿಸ್ತಾ ಇದ್ಲು, ವೈರಿ ಹಾಗೆ ನೋಡ್ತಾ ಇದ್ಲು, ಬೈತಾ ಇದ್ಲು ನಿನಗೆ. ನಾನ್ ರಶ್ಮಿಗೆ ಬೈಯಕ್ ಹೋದ್ರೆ ನೀನ್ ನನ್ನನ್ನು ತಡೀತಾ ಇದ್ದಿ, ಅವಳು ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದಿ. ಪಾಪ ರಶ್ಮಿಗೆ ಬೇಜಾರಾಗುತ್ತೆ ಬೇಡ ಅಂತ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ, ರಶ್ಮಿ ಬದಲಾಗಿದ್ದಾಳೆ. ನೀವಿಬ್ರು ತುಂಬಾ ಖುಷಿಯಾಗಿದ್ದೀರಿ. ನೀನೇ ನೋಡಿದ್ಯಲ್ಲ, ನಿನ್ ಮದುವೆಗೆ ರಶ್ಮಿ ಎಷ್ಟೆಲ್ಲ ಓಡಾಡಿದ್ಲು, ಏನೆಲ್ಲ ಕೆಲಸ ಮಾಡಿದ್ಲು. ಹಾಗಾಗಿ ರಶ್ಮಿಗೋಸ್ಕರ ನೀನು ಇದನ್ನೆಲ್ಲ ಮಾಡ್ತಾ ಇದೀ ಅನ್ನೋ ಅನುಮಾನ ಮಾತ್ರ ನನಗಿದೆ ಅಮ್ಮ. ಒಂದು ವೇಳೆ ನೀನು ರಶ್ಮಿಗೋಸ್ಕರನೇ ಇದನ್ನೆಲ್ಲ ಮಾಡಿದಿ ಅಂತಾದ್ರೂ ಅದನ್ನೆಲ್ಲ ಬಾಯ್ಬಿಟ್ಟು ಹೇಳಲ್ಲ ಅಂತ ಚೆನ್ನಾಗಿ ಗೊತ್ತು. ನೋಡು ಸೂಜಿ, ನಿನ್ನ ಬಲವಂತವಾಗಿ ಹಸೆ ಮನೆ ಮೇಲೆ ಕೂಡಿಸ್ಬಿಟ್ಟು ಮದುವೆ ಮಾಡಿಬಿಡ್ಬೇಕು ಅಂತ ಅಲ್ಲಮ್ಮ. ಇಷ್ಟೆಲ್ಲ ಖರ್ಚಾಗಿದೆ, ಮದುವೆ ನಿಂತು ಹೋದ್ರೆ ನಮ್ಗೆ ಅವಮಾನ ಆಗುತ್ತೆ ಅನ್ನೋ ಭಯದಿಂದನೂ ಅಲ್ಲ. ನಿನ್ನ ತ್ಯಾಗ ಗುಣದ ಪರಿಚಯ ಇದ್ರು, ನಿನ್ನ ಗಟ್ಟಿತನ ಗೊತ್ತಿದ್ರು ಒಂದು ಮಾತು ಹೇಳ್ತೀನಮ್ಮ, ಒಂದು ಸರ್ತಿನಾದ್ರೂ ನಿನಗೋಸ್ಕರ ನೀನು ಬದುಕು. ಬೇರೆಯವ್ರಿಗೋಸ್ಕರ ನಿನ್ನ ಜೀವ ಬಲಿದಾನ ಮಾಡಬೇಡ ಮಗು. ಹಸೆಮಣೆ ಏರು ಮರಿ. ಯಾಕೆ ಎಲ್ರೂ ಅವಳನ್ನು ಬಲವಂತ ಮಾಡ್ತಾ ಇದ್ದೀರಿ? ಒಂದು ಹೆಣ್ಣು ಮಗಳು ತನ್ನ ಕುತ್ತಿಗೆ ತಾಳಿ ಬೀಳೋ ಹೊತ್ತಿಗೆ ಸರಿಯಾಗಿ ಹಸೆ ಮನೆಯಿಂದ ಎದ್ದು ಬರ್ತಾಳೆ ಅಂದ್ರೆ ಅದಕ್ಕೇನರ್ಥ? ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅರ್ಥ. ಸಾಕ ನಿಲ್ಲಿಸ್ತೀನಮ್ಮ. ನೀನ್ ಮಾತಾಡ್ತಾ ಇರೋದು ನನ್ನ ಮಗಳು ಸೂಜಿ ಬಗ್ಗೆ ಅಂತ ನೆನಪಿರ್ಲಿ. ಯಾರೇ ನಿಮ್ ಮಗಳು? ಯಾರೇ ನಿಮ್ ಮಗಳು? ಯಾರೇ ನಿಮ್ ಮಗಳು? ಕೆಲ್ಸೋಳ್ ಮಗಳನ್ನ ದತ್ತು ತಗೊಂಡು ನಿಮ್ಮನೇಲಿ ಆಶ್ರಯ ಕೊಟ್ಟ ಮಾತ್ರಕ್ಕೆ ಅವಳು ನಿಮ್ಮ ವಂಶದಳಾಗೋಗ್ತಾಳ? ಇರೋದಕ್ ಜಾಗ, ಓಡಾಡೋದಕ್ ಕಾರು, ಬಿಟ್ಟಿ ಊಟ ಸಿಕ್ ಮಾತ್ರಕ್ಕೆ ಯಾರು ಶ್ರೀಮಂತರಾಗಲ್ಲ. ನೋಡಿ ಮಿಸ್ಟರ್ ಶ್ರೀನಿವಾಸ್, ನಾವ್ ಈ ಸಮಾಜದಲ್ಲಿ ತಲೆ ಎತ್ಕೊಂಡು ಪ್ರತಿಷ್ಠೆಯಿಂದ ಬಾಡಿ ಬದುಕಿದ್ದೀವಿ. ನಮ್ ಪ್ರಕಾರ ಶ್ರೀಮಂತಿಕೆ ಅನ್ನೋದು ರಕ್ತದಲ್ಲೇ ಇರತ್ತೆ, ನಮ್ ಸಂಸ್ಕಾರದಲ್ಲಿರತ್ತೆ. ನಾವಿಂಥ ವಂಶದವರು, ನಾವ್ ಹೀಗೆ ನಡ್ಕೋಬೇಕು, ಜನ ನಮ್ಮನ್ನ ನೋಡ್ತಾರೆ ಅಂತ ನಮಗ್ ಸ್ವಂತವಾಗಿ ಅನ್ಸ್ಬೇಕು. ನಮ್ಮ ವಂಶದ ಮಾನ ಮರ್ಯಾದೆ ನಾವು ನಡ್ಕೊಳ್ಳೋ ರೀತಿ ಮೇಲೆ ನಿರ್ಧಾರ ಆಗತ್ತೆ ಅಂತ ನಮಗ್ ಅನ್ಸ್ಬೇಕು. ಸ್ಲಮ್ಮಲ್ಲಿ ಹುಟ್ಟು ಬೆಳೆದವಳಿಗೆ ಈ ಸಂಸ್ಕಾರ ಎಲ್ಲ ಎಲ್ಲಿಂದ ಬರ್ಬೇಕು? ನೀ ಇವಳನ್ನ ದತ್ತು ತಗೊಂಡು ನಿಮ್ ಮಗಳಂತ ಭಾವಿಸ್ಬಿಟ್ರೆ ಇವಳನ್ನ ನಮ್ಮಂತರ ಮನೆ ಕೊಡ್ಬೋದಂತ ನೀವ್ ಅನ್ಕೋಬೇಡಿ. ನಿಮ್ ಮನೆ ಮಾನ ಮರ್ಯಾದೆನ ಕಾಪಾಡೋ ದರ್ದು ಕೆಲ್ಸೋಳ್ ಮಗಳಿಗೆ ಯಾಕೆ ಬರ್ಬೇಕು? ನೋಡಿ, ಈಗ ನಾನ್ ಮಾತಾಡ್ತೀನಿ, ಎಲ್ರು ಕೇಳಿಸ್ಕೊಳ್ಳಿ. ನಾನು ನಿರ್ಧಾರ ಮಾಡಿದ್ದೀನಿ, ಸುಜಾತ ನಮ್ಮನೆ ಸೊಸೆ ಆಗಲ್ಲ. ಅಮ್ಮ ಪ್ಲೀಸ್, ಸಿಟ್ಟಲ್ಲಿ ಹೀಗೆಲ್ಲ ರಿಯಾಕ್ಟ್ ಮಾಡಬೇಡ. ಸೂಜಿಗೆ ಏನೋ ಸಮಸ್ಯೆ ಬಂದಿದೆ. ತಾಳಿ ಕಟ್ಟೋ ವೇಳೆಗೆ ಅವಳ ಹಸೆ ಮನೆಯಿಂದ ಹೀಗೆ ಎದ್ದು ಬರ್ತಾಳೆ ಅಂದ್ರೆ ಅವಳ ಮನ್ಸಲ್ಲಿ ಏನೋ ಹೇಳಕ್ಕಾಗ್ತದೆ ಒದ್ದಾಡ್ತಾ ಇದ್ದಾಳೆ ಅಂತ ಅರ್ಥ. ಅವಳು ಯಾಕೆ ಹಸೆ ಮನೆಯಿಂದ ಎದ್ದು ಬಂದ್ಲು ಅಂತ ಫಸ್ಟ್ ನಾವೆಲ್ಲ. ನನಗದ್ ಬೇಕಾಗಿಲ್ಲ. ನಿನ್ಗೋಸ್ಕರ ಅವತ್ ನಾನು ನೀನು ಸುಜಾತನ್ ಮದ್ವೆ ಆಗೋದ್ ಕೊಟ್ಕೊಂಡೆ. ಸುಜಾತನ್ ಮದ್ವೆ ಆಗದೆ ಹೋದ್ರೆ ನೀನು ಹಸೆ ಮನೆನ ಏರಲ್ಲ, ಜೀವನ ಪೂರ್ತಿ ಹಾಗೆ ಇರ್ತಿ ಅಂತ ಹೇಳೋದಕ್ಕೆ ನಾನು ಈ ಮದ್ವೆಗೆ ಒಪ್ಕೊಂಡೆ. ಇವತ್ತೇನಾಯ್ತು? ನೀನ್ ಪ್ರೀತಿಸಿದ ಹುಡುಗಿನೇ ಎಲ್ರ ಮುಂದೆ ಅವಮಾನ ಮಾಡಿ ಹಸೆ ಮನೆಯಿಂದ ಇದ್ ಬಂದಿದ್ದಾಳೆ, ಏನೇನೋ ಮುಚ್ಚಿಡ್ತಿದ್ದಾಳೆ. ಏನ್ ಕಾರಣ ಅನ್ನೋದನ್ನ ತಿಳ್ಕೊಂಡು ಇವಳು ಸ್ಪಂದಿಸ್ತೀಯಾ, ಅಥವಾ ನಿನ್ ಮನೆಯವ್ರ ಮಾನ ಮರ್ಯಾದೆ ಬೀದಿ ಪಾಲಾಗೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡು ನಮಗ್ ಸ್ಪಂದಿಸ್ತೀಯಾ? ಯೋಚನೆ ಮಾಡು.